ರಾಜೀನಾಮೆ ಕೊಟ್ಟ ನಂತರದಲ್ಲಿ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ ರೆಡ್ಡಿ. ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ವಂತೆ ರಾಮಲಿಂಗಾರೆಡ್ಡಿ ಅವರು. ರಾಮಲಿಂಗಾರೆಡ್ಡಿ ಸದ್ಯಕ್ಕೆ ಅಜ್ಞಾತ ಸ್ಥಳದಲ್ಲಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ರಾಮಲಿಂಗಾರೆಡ್ಡಿ ಅವರು. ಜಲಸಂಪನ್ಮೂಲ ಖಾತೆಯನ್ನ ಕೊಟ್ಟಿರುವುದಕ್ಕೆ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಬಹಳ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಬೆಂಗಳೂರು ಖಾತೆ ಸಿಗದಿದ್ದಕ್ಕೆ ರಾಜೀನಾಮೆಯನ್ನ ಕೊಟ್ಟಿರೋದು. ಕೊಟ್ಟ ಮಾತು ಉಳಿಸಿಕೊಳ್ಳಲಿಲ್ವಾ ಹಾಗಾದ್ರೆ ಸಿಎಂ ಡಿಕೆ ಶಿವಕುಮಾರ್? ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಂಡಳಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವರಿಗೆ ಅದನ್ನು ಕೇಳಲಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್. ಕೊಟ್ಟ ಮಾತು ಉಳಿಸಿಕೊಳ್ಳಿ ಅಂತ ರಾಮಲಿಂಗಾರೆಡ್ಡಿ ಫೋಟೋ ಜೊತೆಗೆ ಪೋಸ್ಟ್ ಸಾಮಾಜಿಕ ಜಾಲತಾಣಗಳಲ್ಲಿ. ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಈ ಮಾತುಗಳನ್ನ ಹೇಳ್ತಾ ಇದ್ರು, ಪೋಸ್ಟ್ಗಳನ್ನ ಮಾಡಿದ್ರು. ರಾಮಲಿಂಗಾರೆಡ್ಡಿ ಜೊತೆ ಅವರ ಫೋಟೋ ಜೊತೆಗೆ ಪೋಸ್ಟ್ ಅನ್ನ ಮಾಡಿರುವಂಥದ್ದು. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ. ಜಗತ್ತಲ್ಲಿ ಕೊಟ್ಟ ಮಾತಿಗಿಂತ ದೊಡ್ಡ ಶಕ್ತಿ ಇಲ್ಲ ಅಂತ ನೆನಪಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು. ಸಿಎಂ ಡಿಕೆಶಿ ಮಾತು ನೆನಪಿಸಿ ಈ ರೀತಿಯಾಗಿ ಪೋಸ್ಟ್ಗಳು ರಾರಾಜಿಸ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ರಾಮಲಿಂಗಾರೆಡ್ಡಿ ಪರವಾಗಿ ಅವರ ಬೆಂಬಲಿಗರು ಪೋಸ್ಟ್ ಹಾಕ್ತಾ ಇದ್ದಾರೆ. ಜಡ್ಜ್, ಅಧ್ಯಕ್ಷರು, ಬೇರೆ ಯಾರೇ ಆಗಲಿ ನನ್ನನ್ನೂ ಸೇರಿಕೊಂಡು ಮಾತು ತಪ್ಪಬಾರದು, ನುಡಿದಂತೆ ನಡೆಯಲೇಬೇಕು ಅಂತ ಪೋಸ್ಟ್ ಅನ್ನ ಹಾಕಲಾಗಿದೆ. ಕೊಟ್ಟ ಮಾತಿನಂತೆ ನಡೆಯೋದೇ ವಿಶ್ವಶಕ್ತಿ. ಈ ಹಿಂದೆ ಸಿದ್ದರಾಮಯ್ಯನವರಿಗೆ ನೆನಪಿಸಿದ್ರು ಡಿಕೆ ಶಿವಕುಮಾರ್. ಇದೇ ಮಾತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಾಕೊಂಡಿದ್ರು ಡಿಕೆ ಶಿವಕುಮಾರ್. ಸಿಎಂ ಆಗೋಕ್ಕಿಂತ ಮುಂಚೆ ಈ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ಚರ್ಚೆ ಆಗಿತ್ತು ಈ ಮಾತು. ಸಿದ್ದರಾಮಯ್ಯನವರಿಗೆ ಮಾತನ್ನ ನೆನಪಿಸಿದ್ದು, ಕೊಟ್ಟ ಮಾತನ್ನ. ಈಗ ಡಿಕೆ ಮಾತನ್ನೇ ಡಿಕೆ ಶಿವಕುಮಾರ್ ಅವರಿಗೆ ನೆನಪಿಸಿದ್ದ ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು. ಕೊಟ್ಟ ಮಾತಿನಂತೆ ನಡೆಯೋದೇ ವಿಶ್ವಶಕ್ತಿ. ಈ ಹಿಂದೆ ಸಿದ್ದರಾಮಯ್ಯನವರಿಗೆ ಈ ಕೊಟ್ಟ ಮಾತಿನ ವಿಚಾರಗಳನ್ನ ನೆನಪು ಮಾಡಿಕೊಟ್ಟಿದ್ರು ಡಿಕೆ ಶಿವಕುಮಾರ್. ಇವತ್ತು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾ ಇದ್ರು ರಾಮಲಿಂಗಾರೆಡ್ಡಿ ಅವರು. ಅವರೇ ಕರೆದು ನನಗೆ ಹೇಳಿದ್ರು, ಈ ಖಾತೆಯನ್ನ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ನಿಮಗೆ ಕೊಡ್ತೀವಿ ಅಂತ. ನಾನು ಕೇಳಿರಲಿಲ್ಲ ಕೂಡ ಅಂತ. ಸೊ ಹಾಗಾಗಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅಂತ ಅವರ ಬೆಂಬಲಿಗರೀಗ ಅನೇಕ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಮಾತನ್ನ ಡಿಕೆಗೆ ನೆನಪಿಸಿಕೊಡ್ತಾ ಇರುವಂತಹ ಪರಿಸ್ಥಿತಿ ಬಂದಿದೆ. ಬೆಂಗಳೂರು ಅಭಿವೃದ್ಧಿ ಖಾತೆಯ ಭರವಸೆಯನ್ನ ಡಿಕೆ ಶಿವಕುಮಾರ್ ಅವರು ನೀಡಿದ್ರಂತೆ, 2 ಬಾರಿ ಹೇಳಿದ್ರಂತೆ ರಾಮಲಿಂಗಾರೆಡ್ಡಿ ಅವರಿಗೆ. ಇದು ಪೋಸ್ಟ್ ನೋಡ್ತಾ ಇದೀವಲ್ಲ, ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್. ಒಂದು ಡಿಕೆ ಶಿವಕುಮಾರ್ ಅವರು ಇರುವಂತಹ ಫೋಟೋ ನಿಮ್ಮ ಬಲಭಾಗದಲ್ಲಿ ನೋಡ್ತಾ ಇದ್ದೀವಿ. ಎಡಭಾಗದಲ್ಲಿ ಅದೇ ಫೋಟೋಗೆ ಈಗ ರಾಮಲಿಂಗಾರೆಡ್ಡಿ ಅವರ ಭಾವಚಿತ್ರ ಕಾಣಿಸ್ತಾ ಇದೆ, ಅವರ ಫೋಟೋ ಕಾಣಿಸ್ತಾ ಇದೆ. ಸೇಮ್ ಇಮೇಜ್, ಸೇಮ್ ವರ್ಲ್ಡ್, ಅದೇ ಪೋಸ್ಟ್, ಆದ್ರೆ ವ್ಯಕ್ತಿಗಳು ಮಾತ್ರ ಬೇರೆ ಕಾಣಿಸ್ತಾ ಇದೆ. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅಂತ. ಈ ಹಿಂದೆ ಸಿದ್ದರಾಮಯ್ಯನವರಿಗೆ ಡಿಕೆ ಶಿವಕುಮಾರ್ ಅವರು ನೆನಪಿಸಿದಂತಹ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಈಗ ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು ನೆನಪಿಸ್ತಾ ಇದ್ದಾರೆ. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್. ಕೊಟ್ಟ ಮಾತನ್ನ ಮರೆತು ಬಿಟ್ರ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಅಂತ. ಹೈಕಮಾಂಡ್ಗೂ ನಾನು ಕೇಳಿರಲಿಲ್ಲ, ಡಿಕೆ ಶಿವಕುಮಾರ್ ಅವರನ್ನು ನಾನು ಕೇಳಿರಲಿಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡ್ತೀವಿ ಅಂತ ಅವರೇ ಹೇಳಿದ್ರು. ಆದರೆ ನನಗೀಗ ಜಲಸಂಪನ್ಮೂಲ ಇಲಾಖೆ ಕೊಟ್ಟಿದ್ದಾರೆ, ನನಗೆ ಮನಸ್ಸಾಕ್ಷಿ ವಿರುದ್ಧ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಂತ ಓಪನ್ ಆಗಿ ಹೇಳಿದ್ರು. ಆಮೇಲೆ 25ಕ್ಕೆ ಅನೌನ್ಸ್ ಆಯಿತು ಪೋರ್ಟ್ಫೋಲಿಯೋ. ನಾನೇ ಮತ್ತೆ ಟ್ರಾನ್ಸ್ಪೋರ್ಟ್ಗೆ ಹಾಕ್ಬಿಟ್ಟಿದ್ರು. ಆಮೇಲೆ ನಾನು ಫೋನ್ ಮಾಡಿದೆ, ಸುರೇಶ್ಗೆ ಫೋನ್ ಮಾಡಿದೆ. ಅವರಿಬ್ಬರು ಜೊತೆಲೇ ಕಾರಲ್ಲಿ ಹೋಗ್ತಾಯಿದ್ರು. ಯಾಕೆ ಈಗ ಆಯಿತು ಅಂತ ಹೇಳಿದೆ. ಇದು ಬೇರೆ ಬೇರೆ ಕಾರಣಗಳಿಂದ ಇದು ಬದಲಾವಣೆ ಆಗೋಯಿತು ಅಂತ ಹೇಳಿದರು. ಆಮೇಲೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಯಾರು, ನಮ್ಮ ಶಿವಕುಮಾರ್ ಅವರು ಮತ್ತು ಅವರ ಸಹೋದರ ಡಿ ಕೆ ಸುರೇಶು, ಇವರೆಲ್ಲ ನಮ್ಮ ಮನೆಗೆ ಬಂದು 2.5 ವರ್ಷ ಆದಮೇಲೆ ನಾನೇ ಚೀಫ್ ಮಿನಿಸ್ಟರ್ ಆಗ್ತೀನಿ,
ಆಗ ನಿನಗೆ ಈ ಪೋರ್ಟ್ಫೋಲಿಯೋ ಬಿಟ್ಕೊಡ್ತೀನಪ್ಪ ಅಂತ ನಾನು ಸಾಯಂಕಾಲ 4 ಗಂಟೆವರೆಗೂ ಇದ್ದರು ನಮ್ಮ ಮನೇಲಿ ಅಲ್ವೇನಪ್ಪ. ಸಂಜೆ 4 ಗಂಟೆವರೆಗೂ ನಮ್ಮ ಮನೇಲಿ ಇದ್ದರು. ನೀವು ಮಾಧ್ಯಮದವರೆಲ್ಲ ಇದ್ದೀರಿ ಅವತ್ತು, ಎಲ್ಲ ನಮ್ಮ ಮನೆ ಮುಂದೆನೇ ಇದ್ದರು. ನಾನು ಆಯಿತು ಅಂತ ಸುಮ್ಮನೆ ಆದೆ. ಮತ್ತು ಮೊನ್ನೆ 25ರಲ್ಲಿ ಅವರು CM ಆಗಿ ಓದ್ ತಗೋಬೇಕು. ಅದರ ಹಿಂದಿನ ದಿನವೇ ನಾವು ಹೋಗಿದ್ವಿ. ನಾನೇನು ಇವ್ರನ್ನೂ ಯಾರು ಶಿವಕುಮಾರ್ ಅವ್ರನ್ನೂ ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ. ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವರಿಗೆ ಅದನ್ನು ಕೇಳಲಿಲ್ಲ. ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜಲಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾಯಿದ್ದೀನಿ ಅಷ್ಟೇ.